ಇವತ್ತು ನಾವು ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಮಂಜುನಾಥ್ ಸರ್ ತಾವೇನು ಮಾಡ್ಕೊಂಡಿದ್ರಿ? ನಾವು ಈಗ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿವಿ ಸರ್. ಅಂದರೆ ತಾವು ಇದಕ್ಕಿಂತ ಮುಂಚೆ ಏನು ಮಾಡ್ಕೊಂಡಿದ್ರಿ ಸರ್? ಇದಕ್ಕಿಂತ ಮುಂಚೆ ಹೊಲದಲ್ಲಿ ಕೆಲಸ ಮಾಡಿದ್ವಿ ಸರ್. ಸದ್ಯಕ್ಕೆ ನೀವು ಈಗ ಗ್ರಾಮ ಪಂಚಾಯತಿ ಅಂದರೆ ಯಾವ ಗ್ರಾಮ ಪಂಚಾಯತಿಯಿಂದ ಏನು ಮೆಂಬರ್? ಹುಗ್ನಿಕೆರೆ ಗ್ರಾಮ ಪಂಚಾಯತಿಯಿಂದ ಮೆಂಬರ್ ಆಗಿವ್ರಿ. ಅಂದರೆ ಉಪಾಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸ್ಕೊಂಡಿದ್ದೀರಿ. ಸೊ ಒಟ್ಟು ನಿಮ್ಮ ವಾರ್ಡಲ್ಲಿ ಇದ್ದಂಥ ಮತಗಳು ಎಷ್ಟು ಸರ್ ಇಲ್ಲಿ? ಒಟ್ಟು ನಮ್ಮ ವಾರ್ಡಿನಲ್ಲಿ ಇದ್ದಂಥ ಮತಗಳು 900 ಮತಗಳಿದ್ದವು. ಅದರಲ್ಲಿ 531 ಓಟು ನಾವು ತೊಗೊಂಡೇವೆ. 200 ಓಟಿನಿಂದ ನಾವು ವಿನ್ ಆಗಿವಿ. ಸೊ 200 ಅಂದರೆ 900 ಇದ್ರ ಎಷ್ಟು 900 ಚಿಲ್ಲರಲ್ಲಿ ಓಟ್ಗಳಲ್ಲಿ 531 ಓಟ್ಗಳು ತಮಗೆ ಬಿದ್ದಿದ್ದಾವೆ. ಸೊ ಅದರಲ್ಲಿ ನೀವು 200 ಮತಗಳ ಅಂತರದಿಂದ ಜಬೀರನ್ನ ಆರಿಸಿದ್ದೀರಾ ಅಂತ ಹೇಳ್ತೀರಾ ಸರ್. ಸೊ ಇದಕ್ಕಿಂತ ಮುಂಚೆ ತಾವು ನೀವು ಏನು ಮಾಡ್ಕೊಂಡಿದ್ರಿ, ಕೆಲಸ ಏನು ಮಾಡ್ಕೊಂಡಿದ್ರಿ ಸರ್? ನಾವು ಇದಕ್ಕಿಂತ ಮುಂಚೆ ಹೊಲದಲ್ಲೇ ಕೆಲಸ ಮಾಡ್ತಿದ್ವಿ. ಹೊಲದಲ್ಲಿ ಅಂದರೆ ಒಂದು ರೈತಾಪಿ ಜೀವನನೇ ಸಾಗಿಸ್ಕೊಂಡು ಹೋಗ್ತಾ ಇದ್ವಿ. ಸೊ ಈಗ ರೈತಾಪಿ ಜೀವನದಿಂದ ರಾಜಕೀಯಕ್ಕೆ ಬರೋ ಕಾರಣ ಏನು ಸರ್? ನಮ್ಮ ಎಲ್ಲ ಫ್ರೆಂಡ್ಸ್ನು ಸ್ಕೋಪ್ ಕೊಟ್ರೆ ನಿಲ್ಲ ಅಂತೇಳಿ ಅದಕ್ಕಾಗಿ ನಾನು ನಿಂತ್ಕೊಂಡೆ. ಊರಾಗೂ ಸ್ವಲ್ಪ ಸಮಸ್ಯೆಗಳು ಭಾಳ ಇದ್ವು, ಅದನ್ನ ಇದು ಮಾಡ್ಬೇಕಂತೇಳಿ. ಸೊ ಅಂದರೆ ಈಗ ರಾಜಕೀಯಕ್ಕೆ ಬರಾಕ ಒಬ್ರು ಗುರುಗಳು ಸ್ಫೂರ್ತಿ ಅಂತಿದ್ರು, ಯಾರಂತ ಹೇಳ್ತೀರಾ ಸರ್? ನನಗೆ ಎಲ್ಲ ಸ್ಫೂರ್ತಿ ಅಂದ್ರೆ ನನ್ನ ಫ್ರೆಂಡ್ಸ್ ಫ್ರೆಂಡ್ ಸರ್ಕಲ್ ಗೆಳೆಯರ ಬಳಗನೆ ಒಂದು ಸ್ಫೂರ್ತಿ ಅಂತ ಹೇಳ್ತೀರಾ ಸರ್. ಸೊ ಇದೇ ರೀತಿ ತಾವು ಈಗ ರಾಜಕೀಯಕ್ಕೆ ಬಂದಿದ್ದೀರಾ. ಸೊ ತಮ್ಮ ಕುಟುಂಬದವ್ರು ಯಾರು ರಾಜಕೀಯ ಕುಟುಂಬದವರ ತಾವು? ನಮ್ಮ ಕಾಕಾರ ಇದ್ರು, ಈಗ ನಾವು ಇದು ಅಂದರೆ ತಮ್ಮ ಅಂದರೆ ಎಷ್ಟು ವರ್ಷಗಳ ಕಾಲ ಈ ರಾಜಕೀಯ ಬಗ್ಗೆ ಒಡನಾಟ ಆಯ್ತು ಸರ್ ತಮಗೆ? ಒಂದು 4-5 ವರ್ಷಗಳಿಂದ. ಸೊ 4-5 ವರ್ಷಗಳಿಂದ ರಾಜಕೀಯ ಬಗ್ಗೆ ಒಡನಾಟ ತಮಗೆ ಇದೆ ಸರ್. ಸೊ ಇದೇ ರೀತಿ ಈಗ ರಾಜಕೀಯಕ್ಕೆ ನೀವು ಗೆದ್ದು ಬಂದಿರಿ. ಸೊ ಈಗ ರಾಜಕೀಯಕ್ಕೆ ಒಂದು ಕಾಲಿಟ್ಟಿರಿ. ಸೊ ಕಾಲಿಟ್ಟಾಗ ನೀವು ಈಗ ರಾಜಕೀಯ ಕಾಲಿಡಕ್ಕೆ ಒಂದು ನಿಮ್ಮ ಫ್ರೆಂಡ್ಸ್ ಗೆಳೆಯರ ಬಳಗನೆ ಅಂತ ಹೇಳ್ತೀರಾ. ಅದೇ ರೀತಿಯಾಗಿ ನೀವು ಗೆದ್ದು ಬರೋಕ್ಕೂ ಒಂದು ಈ ವಾರ್ಡ್ ನಿಮ್ಮ ಹುಗ್ನಿಕೆರೆ ಗ್ರಾಮದ ವಾರ್ಡಿನ ಒಂದನೇ ವಾರ್ಡಿನ ಪ್ರತಿಯೊಬ್ಬ ಜನತೆಗೂ ಕಾರಣ ಆಗ್ತಾರೆ. ಸೊ ಆ ಜನತೆಗೆಲ್ಲ ಒಂದು ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ಅವ್ರಿಗೆಲ್ಲ? ಎಲ್ಲರಿಗೂ ನಾ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೇನೆ. ಸೊ ಎಲ್ಲರಿಗೂ ಒಂದು ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ ಸರ್. ಅದೇ ರೀತಿ ತಮ್ಮ ಹತ್ರ ಇನ್ನೂ 5 ವರ್ಷಗಳ ಕಾಲ ಅಧಿಕಾರ ಇರ್ತೈತಿ. ಸೊ ಆ ಅಧಿಕಾರದಾಗಿದ್ದಾಗ ಸೊ ತಮ್ಮ ಗ್ರಾಮ ಪಂಚಾಯತಿಗೆ ಅದೇ ರೀತಿ ತಮ್ಮ ವಾರ್ಡಿಗೆ ನಿಮ್ಮ ಉಳ್ಕಿದ 5 ಹಳ್ಳಿಗಳ ಒಂದು ಹಳ್ಳಿಗೂ ಒಂದು ಏನಾದರೂ ಒಂದು ಕೆಲಸಗಳ ಸಮಸ್ಯೆಗಳನ್ನ ಮಾಡ್ಬೇಕಂದ್ರೆ ಏನಂತ ಹೇಳಿ ಯಾವ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಅನ್ಕೊಂಡಿದ್ದಾರೆ ಸರ್? ನಮ್ಮ ಊರಲ್ಲಿ ಈಗ ರಸ್ತೆ ಸಮಸ್ಯೆ ಅಂತೂ ಭಾಳ ಐತ್ರಿ, ಮತ್ತು ನೀರಿನ ಸಮಸ್ಯೆ. ನನ್ನ ಅವಧಿಯಲ್ಲಿ 5 ವರ್ಷಗಳ ಅವಧಿಯಲ್ಲಿ ಒಟ್ಟು ನಮ್ಮೂರಲ್ಲಿ ರಸ್ತೆ ಸಂಪೂರ್ಣವಾಗಿ ಆಗ್ಬೇಕಂತೇಳಿ ನಾ ಇದು ಒಂದು ರಸ್ತೆ ಒಂದೇ ಇದು ಇದೆ ಅಂತ ಹೇಳ್ತಾರೆ. ಸೊ ಅದೇ ರೀತಿ ತಾವು ಅಂದ್ರೆ ತಮ್ಮ ಹುಗ್ನಿಕೆರೆ ಗ್ರಾಮ ಹಿಂದುಳಿದಂತ ಗ್ರಾಮ ತಮಗೆ ಅನಿಸುತ್ತೆ ಸರ್? ಹಿಂದುಳಿದ ಗ್ರಾಮ ಅಂತ ಅನಿಸ್ತದೆ ಸರ್. ಯಾವ ಕಾರಣಕ್ಕೋಸ್ಕರ ಅಂತೀರಾ ಸರ್? ಈಗ ನೀರಿನ ಸಮಸ್ಯೆನೂ ಭಾಳ ಐತಿ, ಮತ್ತು ರಸ್ತೆದಂತೂ ಪೂರ ಹದಗೆಟ್ಟು ಹೋಗೈತಿ ಬಿಡ್ರಿ. ಊರೆಲ್ಲ ಇದಾಗೈತಿ. ಅದನ್ನು ನಮ್ಮ ಅವಧಿಯಲ್ಲಿ ಇದು ಮಾಡಿಕೊಡ್ಬೇಕಂತೇಳಿ ನಾವು ಬಟ್ ಈಗಾಗಲೇ ಸ್ವಚ್ಛ ಮಾಡ್ಸೇವಿ ಸರ್. ಸ್ವಚ್ಛ ಮಾಡ್ಸೇವಿ, ಈಗೆಲ್ಲ ಕ್ಲೀನ್ ಆಗೈತೆ. ಸ್ವಚ್ಛತೆ ಬಗ್ಗೆ ಏನಂದ್ರೆ ಈಗ ಸದ್ಯ 31 ಪ್ಲಾಟ್ಗಳಂತೂ ಬಂದವ ಸರ್. ಬಡ ಜನರಿಗೆ ಆಯ್ಕೆ ಮಾಡಿ ಹಾಕ್ತೇವೆ ಅಂತೇಳಿ ಮಾತು ಕೊಡ್ತಾನೆ. ಒಟ್ಟು ಅಂದ್ರೆ ನಿಮ್ಮ ಊರಿನಲ್ಲಿ ಒಟ್ಟು ಈಗ ಆವಾಸ ಯೋಜನೆಗಳ ಬಗ್ಗೆ ಅದ್ರ ಬಗ್ಗೆ ಅಂದ್ರೆ 31 ಪ್ಲಾಟ್ಗಳು ತಮ್ಮ ಹತ್ರ ಬಂದಿದ್ದಾವೆ ಇವಾಗ. ಸೊ ಅದರಲ್ಲಿ ಜನರಲ್ಲಿಗೆ ಎಷ್ಟು ಬಂದಿದೆ ಸರ್? ಅದರಲ್ಲಿ ಜನರಲ್ಲಿ 13 ಅದಾವ ಸರ್. SC ST ಓದಿದ್ದು SC ST ಅಂತೇಳಿ ಇದಾಗ್ಯಾವ. ನಾವು
ಇಲ್ದಂಥ ಬಡವರಿಗೆ ನಾವು ಆಯ್ಕೆ ಮಾಡಿ ಹಾಕ್ತೇವೆ. ಓಕೆ, ಧನ್ಯವಾದಗಳು ಸರ್. ತಾವು ತಮ್ಮ ಏನು ಒಂದು ನಿಮ್ಮ ಊರಿಗೆ ಒಂದು ಸಮಸ್ಯೆಗಳನ್ನ ಬಗೆಹರಿಸಬೇಕಂತೀರಿ. ಸೊ ಏನೋ ಬಂದಂಥ ಯೋಜನೆಗಳು ನಿಮ್ಮ ಊರಿನ ಜನತೆಗೆಲ್ಲ ದೊರಕಿಸ್ಕೊಡ್ಬೇಕನ್ನೋ ಒಂದು ಆಸೆಯನ್ನು ಇಟ್ಕೊಂಡಿದ್ದೀರಿ. ಅದೇ ರೀತಿ ಆ ಎಲ್ಲ ಆಸೆಗಳು ಒಂದು ನೀವೆಲ್ಲ ಏನು ಕಾರ್ಯಗಳನ್ನ ಮಾಡ್ಬೇಕು ಅನ್ಕೊಂಡ್ರೆ ಆ ಕಾರ್ಯಗಳೆಲ್ಲ ಯಶಸ್ವಿ ಆಗಲಿ ಅಂತೇಳಿ ನಮ್ಮ ಗ್ರಾಮೀಣ ಟಿವಿಯವರಿಗೆ ಮತ್ತೊಮ್ಮೆ ತಮಗೊಂದು ಶುಭವನ್ನು ಹಾರೈಸ್ತೀವಿ. ಸೊ ಅದೇ ರೀತಿ ತಾವು ಒಂದು ಈಗ ಒಂದು ಯುವಕರ ಬಗ್ಗೆ ಒಂದು ಹೆಚ್ಚಿನ ಗಮನವನ್ನು ಕೊಟ್ಟು ಸೊ ಅವ್ರಿಗೆಲ್ಲ ನಿಮ್ಮ ಊರಿನಲ್ಲಿ ಯಾವುದೇ ತರಹದ ಸಮಸ್ಯೆಗಳು ಇರದೇ ತರ ಮಾಡ್ಕೊಂಡು ಹೋಗ್ರಿ ಅಂತೇಳಿ ನಮ್ಮ ಗ್ರಾಮೀಣ ಟಿವಿಯವರಿಗೆ ಮತ್ತೊಮ್ಮೆ ತಮಗೊಂದು ಶುಭವನ್ನು ಹಾರೈಸ್ತೀವಿ. ಟು ಗ್ರಾಮೀಣ ಟಿವಿ ಕ್ಯಾಮ್ರಾಮನ್ ಸಂತೋಷ್ ಜೊತೆ ವಿಕಾಸ್. ವೀಕ್ಷಕರೇ, ಅದೇ ರೀತಿ ಮಂಜುನಾಥ್ ಅಲ್ಲಾಪುರ್ ಸರ್ ಬಗ್ಗೆ ಒಂದೆರಡು ಮಾತುಗಳನ್ನ ಈ ಊರಿನ ಒಂದು ಗ್ರಾಮಸ್ಥರು ಮಾತಾಡ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ಎಲ್ಲವೇ ನಮಸ್ಕಾರಗಳು ಗ್ರಾಮೀಣ ಟಿವಿಯವರಿಗೆ. ಈ ಉಗ್ನಿಕೆರೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ಮಂಜುನಾಥ್ ಅಲ್ಲಾಪುರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಮಂಜುನಾಥ್ ಅಲ್ಲಾಪುರ್ ಅವರು ಉಗ್ನಿಕೆರೆ ಗ್ರಾಮ ಪಂಚಾಯಿತಿಯ ಮೊದಲನೇ ವಾರ್ಡ್ನಿಂದ ಸ್ಪರ್ಧೆ ಮಾಡಿ 531 ಮತಗಳಿಂದ ಜಯಬೇರಿಯನ್ನು ಬಾರಿಸಿದ್ದಾರೆ. ಜನರು ಅವರ ಮೇಲೆ ಎಲ್ಲ ರೀತಿಯಾದಂಥ ವಿಶ್ವಾಸವನ್ನು ಇಟ್ಕೊಂಡು ಅವ್ರನ್ನ ಆರಿಸ್ತಿದ್ದಾರೆ. ಈ ನಮ್ಮ ಊರಿನಲ್ಲಿ ಅನೇಕ ರೀತಿಯಾದಂಥ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ರೋಡಿನ ಸಮಸ್ಯೆ ಆಗಲಿ, ಇಲ್ಲಿ ನೀರಿನ ಸಮಸ್ಯೆ ಆಗಲಿ, ಅದೇ ರೀತಿಯ ಗಟರ್ಗಳ ಸಮಸ್ಯೆ ಆಗಲಿ, ಶೌಚಾಲಯಗಳ ಸಮಸ್ಯೆ ಆಗಲಿ, ಈ ಪಂಚಾಯತಿಗೆ ಹೋಗತಕ್ಕಂಥ ಸಮಯದಲ್ಲಿಯೂ ಕೂಡ ಶೌಚಾಲಯಗಳ ಸಮಸ್ಯೆ ತುಂಬ ಕಾಡ್ತಾ ಇದೆ ನಮ್ಮ ಊರಿನಲ್ಲಿ. ಇವೆಲ್ಲಕ್ಕೂ ನಮ್ಮ ಊರಿನ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂಥ ಮಂಜುನಾಥ್ ಅಲ್ಲಾಪುರ್ ಅವರು ಜನರ ನಂಬಿಕೆಯನ್ನು ಹುಸಿಗೊಳಿಸದಂತೆ ತಮ್ಮ ಸಂಪೂರ್ಣವಾದಂಥ 5 ವರ್ಷದ ಅಧಿಕಾರಾವಧಿಯಲ್ಲಿ ಎಲ್ಲ ಜನರಿಗೂ ಒಳ್ಳೆ ರೀತಿಯಂಥ ಕೆಲಸಗಳನ್ನು ಮಾಡ್ತಾರೆ ಅಂತೇಳಿ ನಂಬಿಕೆ ಇಟ್ಕೊಂಡು ಜನರು ಆರಿಸಿ ತಂದಿದ್ದಾರೆ. ಅವರಿಗೋಸ್ಕರ ಇವರು ಆ ನಂಬಿಕೆಯನ್ನು ಮುಂದೆ ಇಟ್ಕೊಂಡು ಹೋಗ್ತಾರೆ ಅಂತಕ್ಕಂಥ ನಂಬಿಕೆ ನಮ್ಮಲ್ಲಿ ಕೂಡ ಇದೆ. ಅದನ್ನು ಇದೇ ರೀತಿಯಾಗಿ ಊರಿನಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಇವರಿಗೆ ಎಲ್ಲ ರೀತಿಯಂಥ ಸಹಕಾರವನ್ನು ಕೊಟ್ಟು ಊರಿನ ಸಮಗ್ರ ಅಭಿವೃದ್ಧಿಗೆ ಸಹಾಯಕವಾಗಲಿ ಅಂತ ಹೇಳಿ ನನ್ನ 2 ಮಾತುಗಳ ಮೂಲಕ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಅದೇ ರೀತಿ ತಮ್ಮ ಹೆಸರು ಸರ್, ತಾವೇನು ಮಾಡ್ಕೊಂಡಿದ್ರಿ? ತಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಗಬ್ಬೂರ್ ಅಂತ ಹೇಳಿ. ನಾವು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ನಾವು ಊರಿನಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳ ಬಗ್ಗೆ ಹಿಂದಿನ ಜನರಿಗೆ ಹೇಳ್ತಾ ಇದ್ವಿ. ಆದರೆ ನಮ್ಮ ಯುವಕರಾದಂತಹ ಮಂಜುನಾಥ್ ಅಲ್ಲಾಪುರ್ ಅವರು ನಮ್ಮ ಆತ್ಮೀಯರಾಗಿ ಆಗಿದ್ದಾರೆ. ಅದಕ್ಕೋಸ್ಕರ ಅವರ ಮುಖಾಂತರನಾದರೂ ನಮ್ಮ ಊರು ಸುಧಾರಣೆ ಆಗಲು ಅನ್ನೋದಕ್ಕೋಸ್ಕರ ನಾವು ಇದನ್ನು ಹೇಳ್ತಾ ಇದ್ದೀವಿ ಅಂತ. ಸರ್, ಯಾವ ಊರಿಗೆ ತಾವು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ? ನಾವು ಇಲ್ಲಿ ರಾಯಚೂರು ಡಿಸ್ಟಿಕ್ ಸಿಂಧನೂರು ತಾಲೂಕಿನಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಟೀಚರ್. ನಾವು ಯಾವಾಗಲೂ ರಜಾ ಇದ್ದಾಗಾದ್ರೂ ಊರಿಗೆ ಬರ್ತಾ ಇರ್ತೀವಿ. ಊರಿನಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅವಾಗ ನಮ್ಮ ಫ್ರೆಂಡ್ಸ್ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಎಲ್ಲ ಫ್ರೆಂಡ್ಸ್ಗಳು ಸೇರಿ ಊರಿನ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಪರಿಹಾರ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಎಲ್ಲರೂ ಕೂಡಿ ನೀವು ನಿಂತ್ಕೊಳ್ರಿ, ಚೆನ್ನಾಗುತ್ತೆ ಊರಿಗೆ ಅಂತೇಳಿ ನಾವು ಕೂಡ ಹೇಳಿದ್ದೇವೆ. ಅದೇ ಪೂರ್ವಕವಾಗಿ ಅವರು ಈ ಬರೇ 2 ತಿಂಗಳಾದರೂ ಕೂಡ ಉತ್ತಮವಾದ ಕೆಲಸಗಳನ್ನ ಮಾಡ್ಕೊಂತ ಬರ್ತಾ ಇದ್ದಾರೆ. ಸಂಪೂರ್ಣವಾಗಿ 60 ತಿಂಗಳವರೆಗೂ ಮುಂದುವರಿಸಿಕೊಂಡು ಬಂದು ನಮ್ಮ ಊರಿನ ಸಮಗ್ರ ಅಭಿವೃದ್ಧಿಗೆ ಒಂದು ಮಾದರಿ ಗ್ರಾಮವನ್ನಾಗಿ ಮಾಡಲಿ ಅಂತ ಹೇಳಿ ಅವರಲ್ಲಿ ನಾನು ಶುಭ ಹಾರೈಸ್ತೇನೆ. ಧನ್ಯವಾದಗಳು ಸರ್. ಅದೇ ರೀತಿ ತಮ್ಮ ಉಗ್ನಿಕೆರೆ ಗ್ರಾಮ ತಮಗನಿಸುತ್ತಾ ಸರ್ ಹಿಂದುಳಿದಂಥ ಗ್ರಾಮ ಅಂತೇಳಿ? ಉಗ್ನಿಕೆರೆ ಗ್ರಾಮ ಎಲ್ಲ ಇಲ್ಲಿ ಅತಿ ಹೆಚ್ಚು ಶ್ರೀಮಂತರಿರ್ತಕ್ಕಂಥ ಊರು, ಆದರೆ ಅಭಿವೃದ್ಧಿ ಪೂರ್ವಕವಾಗಿ ಇದು ಹಿಂದುಳಿದೆ ಅಂತ ನಾನು ಸ್ಪಷ್ಟವಾಗಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲ ಜನರು ಸ್ವಾರ್ಥಿಗಳಾಗಿದ್ದಾರೆ. ಯಾಕಂದ್ರೆ ತಮ್ಮ ಪಾಡಿಗೆ ತಮ್ಮ ಕೆಲಸವನ್ನೇ ಮಾಡ್ತಾ ಇದ್ದಾರೆ. ಊರಿನ ಅಭಿವೃದ್ಧಿಗಾಗಿ ಯಾವುದೇ ರೀತಿಯಂತ ಕೆಲಸಗಳನ್ನು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಈಗ ಆರಿಸಿ ಬಂದಿರಂಥವರೆಲ್ಲ ಯುವಕರಿದ್ದಾರೆ. ಎಲ್ಲರೂ ಕೂಡ ಈ ಊರಿನ ಸಮಗ್ರ ಅಭಿವೃದ್ಧಿಯನ್ನು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ನಾವು ಎಲ್ಲರಿಗೂ ಶುಭ ಹಾರೈಸ್ತೀವಿ. ನಮ್ಮ ಕೈಲಾದಷ್ಟು ಅವರಿಗೆ ಸಹಕಾರವನ್ನು ಕೊಡ್ತೇವೆ. ಆದಷ್ಟು ಜನರೂ ಕೂಡ ಇವರಿಗೆ ಸಹಕಾರವನ್ನು ಕೊಟ್ಟು ಊರಿನ ಸಮಗ್ರ ಅಭಿವೃದ್ಧಿಗೆ ಒಂದು ಸಂಪೂರ್ಣ ಮಾದರಿ ಗ್ರಾಮವನ್ನಾಗಿ ಮಾಡಲಿ ಅಂತ ಹೇಳಿ ನಾವು ಶುಭ ಹಾರೈಸ್ತೀವಿ ಅವರಿಗೆ. ಸರ್, ಅದೇ ರೀತಿ ಮತ್ತೊಂದು ಪಾಯಿಂಟ್ ನಿಮ್ಮ ಹತ್ರ ಕೇಳ್ತೀನಿ. ಸೊ ನಿಮ್ಮ ಊರಿನ ಪರವಾಗಿ ನಿಮ್ಮ ಉಪಾಧ್ಯಕ್ಷರಾದಂತಹ ಮಂಜುನಾಥ್ ಅಲ್ಲಾಪುರ್ ಸರ್ ಅವರು ಮತ್ತೆ ಅದೇ ರೀತಿ ಅಧ್ಯಕ್ಷರಾದಂತವ್ರಿಗೂ ಸೊ ಒಂದು ಮನವಿಯನ್ನದ ಇವರು ಇಬ್ಬರು ನಡುವೆ, ಅದೇ ರೀತಿ ಒಂದು ಸರ್ಕಾರದ ನಡುವೆ ಸೊ ಒಂದು ಮನವಿಯನ್ನು ಇಡಬೇಕಾದ್ರೆ ನಮ್ಮ ಟಿವಿ ಮೂಲಕ ಯಾವ್ದ ಮನವಿಯನ್ನ ಇಡ್ತೀರಾ ಸರ್ ನಿಮ್ಮ ಊರಿನ ಪರವಾಗಿ? ನಮ್ಮ ಊರಿನ ಪರವಾಗಿ ನಾವು ಯಾವುದೇ ಮನವಿಯನ್ನು ಇಡಬೇಕಂದ್ರೆ ಊರಿನ ಸಮಗ್ರ ಮೂಲಭೂತ ಸೌಕರ್ಯಗಳನ್ನು ಈಡೇರಿಸಬೇಕು. ಮೊದಲು ಸಂಪೂರ್ಣವಾಗಿ ಮಹಿಳೆಯರಾಗಿ ಶೌಚಾಲಯಗಳನ್ನು ಕಟ್ಟಿಸಬೇಕು. ಅದೇ ರೀತಿಯಾಗಿ ಊರಿನಲ್ಲಿ ಸರಿಯಾದ ಸಿಸಿ ರೋಡ್ಗಳಿಲ್ಲ, ಆ ರೋಡ್ಗಳನ್ನ ನಿರ್ಮಾಣ ಮಾಡಬೇಕು. ಜನರಿಗಾಗಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು. ಅದೇ ರೀತಿಯಾಗಿ ಉತ್ತಮವಾದ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಬೇಕು ಮತ್ತು ಉತ್ತಮವಾದ ಚರಂಡಿ ವ್ಯವಸ್ಥೆಗಳನ್ನು ಮಾಡಬೇಕಂತ ಹೇಳಿ ಅವರಲ್ಲಿ ನಾವು ಮನವಿಯನ್ನು ನೀಡ್ತೇವೆ. ಮತ್ತು ನಮ್ಮ ಮಂಜುನಾಥ್
ಮಲ್ಲಾಪುರ ಬಗ್ಗೆ ಹೇಳ್ಬೇಕಂತಂದ್ರೆ ಮಾತನಾಡದೆ ಕೆಲಸ ಮಾಡಬೇಕು, ಕೆಲಸ ಮಾಡಿದ ಮೇಲೆ ಜನ ನಮ್ಮ ಬಗ್ಗೆ ಮಾತನಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಅವರು ಈ ರಾಜಕೀಯಕ್ಕೆ ಇಳಿದಿದ್ದಾರೆ. ಯಾಕಂದ್ರೆ ನಾವು ಕೆಲಸ ಮಾಡಿದ ಮೇಲೆ ಜನನೇ ಅದನ್ನು ಗುರುತಿಸಿ ನಮ್ಮನ್ನು ಗುರುತಿಸ್ಲಿ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡವರು ಮಂಜುನಾಥ್ ಅಲ್ಲಾಪುರ ಅವರು. ಅದಕ್ಕೋಸ್ಕರ ಮಾತನಾಡದೆ ಕೆಲಸ ಮಾಡಬೇಕು, ಕೆಲಸ ಮಾಡಿದ ಮೇಲೆ ಜನನೇ ನಮ್ಮ ಬಗ್ಗೆ ಮಾತಾಡ್ಕೋಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಅವರು ಈ ರಾಜಕೀಯಕ್ಕೆ ಇಳಿದಿದ್ದಾರೆ. ಅವರ ಮುಂದಿನ ಜೀವನ ಸುಖಕರವಾಗಿರಲಿ, ಇದೇ ರೀತಿಯಾಗಿ ರಾಜಕೀಯದಲ್ಲಿ ಬೆಳೀತಾ ಹೋಗಲಿ ಅಂತ ಹೇಳಿ ನಾನು ಶುಭ ಹಾರೈಸ್ತೇನೆ. ಧನ್ಯವಾದಗಳು ಸರ್, ತಾವು ಇಷ್ಟೊತ್ತು ನಮ್ಮ ಜೊತೆ ಮಾತನಾಡೋದಕ್ಕೆ. ಅದೇ ರೀತಿ ತಮ್ಮ ಒಂದು ನಂಬಿಕೆಯನ್ನ ಮಂಜುನಾಥ್ ಸರ್ ಅವರು ಅದೇ ರೀತಿ ಇಟ್ಕೊಂಡು ಹೋಗ್ತಾರೆ. ಅದೇ ರೀತಿ ತಮ್ಮ ಹೇಳಿದಂತ ಮನವಿಗಳನ್ನ ಇವರಾಗಿ ಉಪಾಧ್ಯಕ್ಷರು ಆಮೇಲೆ ಅದೇ ರೀತಿ ಅಧ್ಯಕ್ಷರು ಒಂದು ಸರ್ಕಾರಕ್ಕೆ ಅದನ್ನು ಬೇಗ ಒಂದು ಮಂಜೂರಾತಿ ಮಾಡಿಕೊಡ್ಲಿ ಅಂತೇಳಿ ತಮ್ಮ ಎಲ್ಲರ ಮೂಲಕ, ನಮ್ಮ ಗ್ರಾಮೀಣ ಟಿವಿ ಮೂಲಕ ಸರ್ಕಾರಕ್ಕೆ ಮತ್ತೊಮ್ಮೆ ಒಂದು ಮನವಿ ನೀಡಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಹೊರಟು ಗ್ರಾಮೀಣ ಟಿವಿ ಕ್ಯಾಮರಾಮನ್ ಸಂತೋಷ್ ಜೊತೆ